ನಿಮ್ಮವ್ವನ್ಗೂ ನಿಮ್ಮಪ್ಪ ಯಾರು ಅಂತ ಸಾಕ್ ನಿಲ್ಸಿ. ನಿಮಗ್ ಮೊದ್ಲೇ ಹೇಳಿವ್ನಿ, ನನ್ನ ಬಗ್ಗೆ ಏನ್ ಬೇಕಾದ ಮಾತಾಡಿ, ಆದ್ರೆ ನನ್ನ ಅವ್ವನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ್ದೇ ಹಕ್ಕಿಲ್ಲ. ಇನ್ನೊಂದು ಮಾತು ಅವ್ರ ಬಗ್ಗೆ ಆಡಿದ್ರು ಸಹಾಯ ಕೇಳಕ್ ಬಂದವರೆಲ್ಲ ಸ್ವಾಭಿಮಾನ ಕಳ್ಕೊಂಡವ್ರೆ ಅಂತ ನೀವು ತಿಳ್ಕೊಂಡಿದ್ರೆ ಅದ್ ನಿಮ್ ತಪ್ಪು ಮೇಡಮ್. ನಿಮ್ ಕಾಲಿಗೆ ಬಿದ್ದಿದ್ದು ನಿಮ್ ಯಾಕಿರೋ ಗೌರವದಿಂದ. ಈಗಲೂ ನಾನು ಅತಿಯಾದ ಸಹನೆಯಿಂದನೇ ಮಾತಾಡ್ತೀನಿ. ನನಗೆ ಈ ದುಡ್ಡು ಬೇಡ, ಇದಕ್ಕೆ ಅಂತ ನಾನು ನಿಮ್ಮ ಮಗನಿಂದ ಬಿದ್ದೀವಿ ಅಂತಲ್ಲ. ಇದರಿಂದ ಋಷಿ ವೇಟ್. ಋಷಿ ನೀನು? ಹಾ, ನಾನು ಮನೆಗೆ ಹೋಗ್ತಾ ಇದ್ದೆ. ನೀನು ಯಾಕೆ ಕಾರ್ನ ರಸ್ತೆ ಮಧ್ಯೆ ಹಾಕಿ ಸ್ಟಾಪ್ ಮಾಡಿದೆ? ಅದ್ ಬಿಡು ಋಷಿ, ನಾನು ನಿಮ್ಮ ಮನೆಗೆ ಹೊರಟಿದ್ದೆ. ಓ ಯಾ, ತಾರಾ ಆಂಟಿ ಪೊಲೀಸ್ ಸ್ಟೇಷನ್ ಇಂದ ಬಂದಾಗಿಂದ ನಾನು ಅವ್ರನ್ನ ಮಾತಾಡ್ಸೇ ಇಲ್ಲ. ಸೊ ಗುಡ್, ಒಳ್ಳೆ ಟೈಮ್ಗೆ ಬರ್ತಿದ್ಯಾ. ಬಾ, ಕಮಲಿ ಅವರು ಮನೇಲೇ ಇರ್ತಾರೆ. ಅಮ್ಮನೇ ಕಮಲಿ ಅವ್ರನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದಾರಂತೆ. ಐ ಆಮ್ ಹೋಪಿಂಗ್ ಫಾರ್ ಸಮ್ ಗುಡ್ ನ್ಯೂಸ್. ಅನಿಕಾ, ನಾನು ಹೋಗಿರ್ತೀನಿ, ನೀನು ಬಾ. ಬಾಯ್. ನಾನು ಹೋಗುವಾಗ್ಲೇ ಅವಳು ಕರಿಬೇಕಾ? ಕ್ರಾಪ್. ಅಣ್ಣ ಬಂದ್ಮೇಲೆ ಇನ್ನು ಅವ್ನು ಹೋಗಕ್ ಬಿಡಲ್ಲ. ಅಣ್ಣ ಅದಕ್ಕೆ ಇನ್ಮೇಲೆ ಇದೇ ಮನೇಲೆ. ಏನು ಹೊಸ ಅದಕ್ಕೆ ಬಂದ್ಮೇಲೆ ಆಮೇಲೆ ನಾ ಮರೆಯಲ್ಲ ತಾನೆ. ಛೇ ಛೇ, ಕಮ್ಲಿ, ಏ ಕಮ್ಲಿ, ಕಮ್ಲಿ ಕಮ್ಲಿ ಅದ್ಗೆ ಅಂತ ಕರಿ, ನಿಂತ್ಕೋಬಹುದು. ಅತ್ಗೆ, ಚಿಕ್ಕತ್ಗೆ, ನಿಂತ್ಕೊಳ್ಳಿ. ಛೇ, ಯಾಕಿಷ್ಟು ಅವಸರವಾಗಿ ಹೋಗ್ತಿದ್ದಾಳೆ? ನಾಚಿಕೆ ಅನ್ಸುತ್ತೆ, ನಾವಿಬ್ರು ರೇಗಿಸ್ತೀವಿ ಅಂತ. ಅಯ್ಯೋ, ಅಣ್ಣ ಬೇಗ ಬಂದಿದ್ರೆ ಇಬ್ರಿಗೂ ಒಟ್ಟಿಗೆ ಆಡ್ಕೋಬೋದು ಅನ್ಕೊಂಡಿದ್ದೆ. ನನಗೆ ನಿನ್ನ ಮನೆತನದ ಬಗ್ಗೆ ಸಮಾಧಾನನೇ ಆಗ್ತಿಲ್ಲ ಕಮಲಿ. ದುಡ್ಡಿಲ್ಲ, ಅಂತಸ್ತಿಲ್ಲ, 4 ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ. ಆದ್ರೆ ನಿನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ.
ಅಮ್ಮನ ಹತ್ರ ನಾನಾಗೆ ಮಾತಾಡಿದ್ರು ಇಷ್ಟು ಬೇಗ ಒಪ್ಕೋತಿದ್ರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಕಮಲಿ ಅವರೇ ಇರಬೇಕು ಅನ್ನೋದು. ಮನೆಗೆ ಕರೆಸಿದ್ರು ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಸುದ್ದಿನೇ ಇರುತ್ತೆ. ಕಮಲಿ ಅವರೇ, ನೀವು ಗ್ರೇಟ್. ನನ್ನ ಹತ್ರ ಸ್ವಲ್ಪ ಖಾರವಾಗಿ ನಡ್ಕೊಂಡ್ರು ಕೊನೆಗೆ ನಾವಿಬ್ರು ಒಂದಾಗೋಕೆ ನೀವೇ ಕಾರಣ ಆಗ್ತಿದ್ದೀರಾ. ಇವ್ರಿಗೆಲ್ಲ ಪಾಪ ಅಂತ ಕರುಣೆ ತೋರ್ಸಕ್ ಹೋದ್ರೆ ಆ ಪಾಪ ನಮಗೆ ಅಂಟ್ಕೊಳತ್ತಷ್ಟೆ. ತಿನ್ನೋ ಗತಿ ಇಲ್ಲ ಅಂದ್ರೂ ಕೊಬ್ಬಗೇನು ಕಡಿಮೆ ಇಲ್ಲ. ನಾನು ಕೊಟ್ಟ ದುಡ್ಡನ್ನು ವಾಪಸ್ ಕೊಟ್ಟು ಹೋಗ್ತಾಳಲ್ಲ, ಎಷ್ಟು ದಿಮಾಕಿರ್ಬೇಕು ಅವಳಿಗೆ. ನನ್ನ ಮಗನ ಬದುಕಿಗೆ ಒಳ್ಳೇದಾಗಬೇಕು ಅಂತ ನಾನು ಮಾಡ್ತಿರೋದು ತಪ್ಪ? ದುಡ್ಡು ಕೊಟ್ಟಾಗ ಕೈ ಚಾಚಿ ತಗೊಂಡವಳು ರಿಷಿ ಹಿಂದೆ ಬೀಳ್ಬೇಡ ಅಂದಾಗ ಸಿಟ್ಟು ಮಾಡ್ಕೋತಾಳೆ ಅಂದರೆ ಖಂಡಿತವಾಗ್ಲೂ ಅವಳಿಗೆ ನಮ್ಮ ಆಸ್ತಿ ಮೇಲೆ ಕಣ್ಣಿರ್ಬೇಕು. ಯಾವುದೇ ಕಾರಣಕ್ಕೂ ರಿಷಿ ಕಮಲಿ ಒಂದಾಗೋದಕ್ಕೆ ನಾನು ಬಿಡಲ್ಲ. ಮಾ, ಥ್ಯಾಂಕ್ ಯು ಸೋ ಮಚ್ ಮಾ. ಐ ಆಮ್ ಸೋ ಹ್ಯಾಪಿ. ಏನಾಯ್ತು ರಿಷಿ? ಮಾ, ನೀವು ಇಷ್ಟು ಬೇಗ ಬದಲಾಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೀವೇ ಕಮಲಿ ಅವ್ರನ್ನ ಮನೆಗೆ ಕರೆಸಿ ಮಾತಾಡಿದ್ದೀರಾ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಮಾ. ಐ ಆಮ್ ಸೋ ಹ್ಯಾಪಿ. ಇಲ್ಲೇನಾಯ್ತು ಅನ್ನೋ ವಿಷಯ ಇವನಿಗಿನ್ನೂ ಗೊತ್ತಿಲ್ಲ. ಅವಳೇನು ಹೇಳಲಿಲ್ಲ ಅನ್ಸುತ್ತೆ. ನಾನು ಅವಳನ್ನ ಸಮಾಧಾನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾನಲ್ಲ, ಏನು ಮಾಡೋದು? ಮಾ, ಏನು ಮಾತಾಡಿದ್ರಿ? ನೀವೇ ಕಮಲಿ ಅವ್ರನ್ನ ಪರ್ಸ್ನಲ್ ಆಗಿ ಕರೆದ್ರಾ? ಹಾಂ. ಓ, ಸೀಕ್ರೆಟಾ? ನೀವೇನು ಮಾತಾಡಿದ್ರಿ ಅಂತ ಹೇಳಲ್ವಾ? ಹೋಗ್ಲಿ ಬಿಡಿ. ನೀವಾಗೆ ಕರೆದು ಮಾತಾಡಿಸಿದ್ರಲ್ಲ, ಅಷ್ಟು ಸಾಕು. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಮ್ಮ. ನಾನೇನು ಹೆಚ್ಚಿಗೆ ಕೇಳ್ಕೊಳ್ಳಲ್ಲ. ನೀವಿಬ್ರು ತುಂಬ ಕ್ಲೋಸ್ ಆಗಿ ಯಾವಾಗಲೂ ಮಾತಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಆಗಾಗ ಈ ಥರ ಮಾತಾಡ್ಕೊಳ್ಳಿ, ಸರಿನಾ? ಹಾಂ, ಮತ್ತೆ ಅಮ್ಮ, ಅವ್ರಿಗೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಗೊತ್ತಾಯಿತು. ನಾನೇ ಹೆಲ್ಪ್ ಮಾಡೋಣ ಅಂದ್ಕೊಂಡೆ, ಆದರೆ ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಬಿಟ್ಟು ಈಗ ನೀವೇ ಅವ್ರನ್ನ ಕರೆಸಿ ಮನೇಲಿ ಮಾತಾಡಿದ್ದಕ್ಕೆ ಅವ್ರಿಗೆ ಧೈರ್ಯ ಬಂದಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮಾ. ಯಾವತ್ತಾದರೂ ಕಮಲಿ ಅವ್ರ ಗುಣ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ. ಅದು ಇಷ್ಟು ಬೇಗ ಆಗಿದೆ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ಇನ್ನೂ ಇದನ್ನು ಕಮಲಿ ಅವ್ರ ಹತ್ರ ಮಾತಾಡಿಲ್ಲ. ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಮಾ, ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೆ ನಗ್ನಾಗ್ತಾನೆ ಹೋಗಿರ್ತಾರಲ್ವಾ? ಓಯ್ ಅಳು ಮುಂಜಿ,
ಲುಕ್ಯ ಎಂತ ಟೈಮ್ ನೋಡು, ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ ಕಣೆ. ಒಂದೇ ದಿನದಲ್ಲಿ ಈ ತರ ನಿನ್ನ ಎದುರು 2 ಸಲ ಜಂಬ ಕಚ್ಕೊಳ್ಬೇಕಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ. ಕೆಸರಿನ ಕಮಲಿ, ಅದ್ ಎಷ್ಟು ಅಂತ ಸಾಯಿಸ್ಕೋತೀಯೋ ಏನೋ. ಓ, ಕಬಡ್ಡಿ ಚಾಂಪಿಯನ್ ಅಲ್ವಾ, ಅದಕ್ಕೆ ಉಸಿರು ಬಿಡದೆ ಎಷ್ಟೇ ಕಷ್ಟ ಬಂದ್ರೂ ತಡ್ಕೋತೀಯ. ಹಾ, ಕಬಡ್ಡಿ 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 ಅಂತ.